ಎಚ್ ಡಿ ದೇವೇಗೌಡರು ಚೆನ್ನಮ್ಮ ಅವರನ್ನ ರಾಜ್ಯಸಭೆ ಸದಸ್ಯರಾಗಿ ಮಾಡ್ತಾ ಇದ್ರು ಹೇಳಿಕೆ ಇದೆ. ಜಗದೀಶ್ ಶೆಟ್ಟರ್ ಅವರ ಟೀಕೆಗೆ ಸಿಎಂ ಕುಮಾರಸ್ವಾಮಿ ಅವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇವೇಗೌಡರು ಚೆನ್ನಮ್ಮ ಅವರನ್ನು ಕೂಡ ರಾಜ್ಯಸಭೆ ಸದಸ್ಯ ಮಾಡ್ತಾ ಇದ್ರು ಅನ್ನೋ ಹೇಳಿಕೆಯನ್ನ ಜಗದೀಶ್ ಶೆಟ್ಟರ್ ಅವರು ಕೊಟ್ಟಿದ್ರು. ಈ ಒಂದು ಮಾತಿಗೆ ಸಿಎಂ ಕುಮಾರಸ್ವಾಮಿ ಅವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿಯ ವೇಳೆ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಇದರ ಬಗ್ಗೆ ಕೂಡ ಪ್ರಸ್ತಾಪ ಮಾಡ್ತಾರೆ. ಜಗದೀಶ್ ಶೆಟ್ಟರ್ ನಮ್ಮ ತಾಯಿ ಚೆನ್ನಮ್ಮರ ಹೆಸರನ್ನ ಪ್ರಸ್ತಾಪಿಸಿದ್ದಾರೆ. 80 ವರ್ಷದ ತಾಯಿಯನ್ನ ಶೆಟ್ಟರ್ ರಾಜಕೀಯಕ್ಕೆ ಎಳೆದು ತಂದಿದ್ದಾರೆ. ದೇವೇಗೌಡರು ಮನ್ಸು ಮಾಡಿದ್ರೆ ರಾಜ್ಯಸಭೆ ಸದಸ್ಯರನ್ನಾಗಿ ಮಾಡ್ತಾ ಇದ್ರು ಅಂತ ಕೂಡ ಅಲ್ಲಿ ಮಾತಾಡ್ತಾ ಹೇಳಿದ್ದಾರೆ. ಆದರೆ ಚೆನ್ನಮ್ಮರನ್ನ ಯಾವಾಗಲೂ ರಾಜ್ಯಸಭೆ ಸದಸ್ಯರನ್ನಾಗಿ ಮಾಡ್ತಾ ಇದ್ರು. ಅವ್ರಿಗೇನಾದ್ರು ಮನ್ಸಿದ್ರೆ ಆ ರೀತಿ ಅವರು ಮಾಡಿಲ್ಲ ಅಂತ ಹೇಳಿ ಟಾಂಗ್ ಕೊಟ್ಟಿದ್ದಾರೆ. ಜೆಡಿಎಸ್ ನಲ್ಲಿ ಮೊದಲು ಜೆಡಿಎಸ್ ತಂದೆ ಮಕ್ಕಳು ಅಪ್ಪ ಮಕ್ಕಳ ಪಾರ್ಟಿ ಅಂತಿದ್ವಿ. ಈಗ ಅಪ್ಪ ಮಕ್ಕಳು ಮೊಮ್ಮಕ್ಕಳು ಮತ್ತು ಸೊಸೇಂದ್ರ ಪಾರ್ಟಿ ಅದ. ಈಗ ಒಂದ್ ಕಡೆ ದೇವೇಗೌಡರು MP, ಕುಮಾರಸ್ವಾಮಿ ಒಬ್ಬ ಮಗ ಮುಖ್ಯಮಂತ್ರಿ, ಆಮೇಲೆ ಇನ್ನೊಬ್ಬ ಸಹೋದರ ರೇವಣ್ಣ PW ಮಿನಿಸ್ಟರು, ಮತ್ತು ಕುಮಾರಸ್ವಾಮಿ ಅವರ ಹೆಂಡತಿ ಅನಿತಾ ಕುಮಾರಸ್ವಾಮಿ ಅವರು ಅಲ್ಲಿ ಚನ್ನಪಟ್ಟಣದಿಂದ MLA, ಮತ್ತು ರೇವಣ್ಣ ಅವರ ಹೆಂಡತಿ ಅವರು ಭವಾನಿ ರೇವಣ್ಣ ಅವರು ಎಲ್ಲಿ ZP ಮೆಂಬರ್ ಹಾಸನದಲ್ಲಿ. ಈಗ ಇಬ್ಬರು ಮೊಮ್ಮಕ್ಕಳು ಒಂದು ಹಾಸನಕ್ಕೆ ಒಂದು ಮಂಡ್ಯಕ್ಕೆ MP ಕ್ಯಾಂಡಿಡೇಟ್ ಅಂದ್ರೆ ಎಲ್ಲ ಒಂದು ಪರಿಪೂರ್ಣವಾಗಿ ಹಂಚ್ಕೊಂಡ್ ಬಿಟ್ಟಿದ್ದಾರೆ. ಇನ್ನೊಂದು ಉಳಿದು ನಾವು ಮೊನ್ನೆ ಒಂದು ಸಭೆಯಲ್ಲಿ ಹೇಳಿದೆ, ಇನ್ನೊಬ್ರು ಉಳಿದಿದ್ದಾರೆ. ಅವ್ರ ಮನೆಯಲ್ಲಿ ಒಂದು ಸುಖಿ ರಾಜಕಾರಣ ಕುಟುಂಬ ಅಂದ್ರೆ ಹೆಂಗಿರ್ಬೇಕಂದ್ರೆ ಆ ಚೆನ್ನಮ್ಮಾಜಿ ಒಂದು ರಾಜ್ಯಸಭಾ ಮೆಂಬರ್ ಮಾಡಿಬಿಡ್ರಿ, ಬರೋಬ್ಬರಿ ಆಗತ್ತೆ, ಪರಿಪೂರ್ಣ ಆಗತ್ತೆ. ನಮ್ಮ ಕುಟುಂಬದ ಕೆಲವು ನಿರ್ಧಾರದ ಬಗ್ಗೆ ತುಂಬ ಲಘುವಾಗಿ ಮಾತನಾಡಿರ್ತಕ್ಕಂಥದ್ದು ಗಮನಿಸಿದ್ದೇನೆ. ನನಗೆ ಅತ್ಯಂತ ನೋವಾದಂಥ ಒಂದು ಪ್ರಸಂಗ ಜಗದೀಶ್ ಶೆಟ್ಟರ್ ಅವರ ಪ್ರತಿಕ್ರಿಯೆಗಳು. ನನ್ನ ತಾಯಿಯ ಹೆಸರನ್ನು ಎಳೆದಿದ್ದಾರೆ ಜಗದೀಶ್ ಶೆಟ್ಟರ್. ಚೆನ್ನಮ್ಮನವ್ರಿಗೂ ರಾಜ್ಯಸಭಾ ಮೆಂಬರ್ ಮಾಡಲಿ ಅಂತೇಳಿ. ಸನ್ಮಾನ್ಯ ದೇವೇಗೌಡರು ಚೆನ್ನಮ್ಮನವ್ರನ್ನ ಅಧಿಕಾರಿ ರಾಜಕೀಯಕ್ಕೆ ತರಬೇಕು ಅಂತಿದ್ರೆ 1989-90 ತಂದ್ಬಿಡೋರು. ನನ್ನ ತಾಯಿ ಎಂದು ರಾಜಕೀಯದ ಒತ್ತಡಗಳಿಗೆ ಸಿಲುಕಿರ್ತಕ್ಕಂಥವ್ರಲ್ಲ. ಆದರೆ ಬಂದಂಥ ಈ ನಾಡಿನ ಬಡವರು, ನನ್ನ ಪಕ್ಷದ ಕಾರ್ಯಕರ್ತರನ್ನ ಅವರ ಸುದೀರ್ಘವಾದಂಥ 80 ವರ್ಷದ ಜೀವನದಲ್ಲಿ ಯಾವ ರೀತಿಯಲ್ಲಿ ಒಂದು ತಾಯಿಯಾಗಿ ಗೌರವಿಸಬೇಕು, ಮನೆಗೆ ಬಂದಂಥವ್ರನ್ನ ಅಷ್ಟಕ್ಕೆ ಸೀಮಿತವಾಗಿರ್ತಕ್ಕಂಥ ನನ್ನ ತಾಯಿಯ ನಡವಳಿಕೆಗಳು, ಅದನ್ನು ಜಗದೀಶ್ ಶೆಟ್ಟರು ಮೊದಲು ತಿಳ್ಕೋಬೇಕಾಗ್ತದೆ.